ಕಾಣ್ತಾ ಇದ್ದಲ್ಲ ಉಪಮುಖ್ಯಮಂತ್ರಿ ಆಗ್ಬೇಕು. ಡಿ ಕೆ ಶಿವಕುಮಾರ್ ಮತ್ತು ವಿಜೇಂದ್ರ ಇಬ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಬಿಟ್ರೆ ಕರ್ನಾಟಕದಲ್ಲಿ ಗಾಳಿ ಗಿಡ ಏನ್ ಅದಾವಲ್ಲ ಎಲ್ಲಾ ಸಹಿತ ಖರೀದಿ ಮಾಡ್ತಾರೆ. ನೀವು ಗಾಳಿ ಸಹಿತ ಉಸಿರ್ಬೇಕಾದ್ರೆ ನಾವು ಟ್ಯಾಕ್ಸ್ ತುಂಬಬೇಕು, ಇಷ್ಟು ತಗೊಂಡಿ ಇಷ್ಟು ಟ್ಯಾಕ್ಸ್ ತುಂಬಬೇಕು ಅನ್ನೋ ಕಾನೂನು ಬರ್ತದೆ. ಯಾಕಂದ್ರೆ ಭ್ರಷ್ಟಾಚಾರ. वेलकम टू एम न्यूज बीजापुर। चलिए चलते हैं आज की खबरों की ओर। ಅಧ್ಯಕ್ಷ ಬದಲಾವಣೆ ಆಗಬೇಕು ಮತ್ತೆ ಜಿಲ್ಲಾಧ್ಯಕ್ಷರು ಬದಲಾವಣೆ ಆಗ್ಬೇಕು ನೋಡಿ, ವಿಜೇಂದ್ರ 2 ವರ್ಷದ ಸಾಧನೆ ಅಂತ ಹೇಳ್ಕೊಂಡು ಹೀನಾಯವಾಗಿ ಉಪಚುನಾವಣೆಯಲ್ಲಿ ಬಿಜೆಪಿ ಸೋತಿದೆ. ಪಕ್ಷದ ಸಂಘಟನೆ ಎಲ್ಲಿ ಇಲ್ಲ. ತನ್ನ ಚೀಲಗಳನ್ನೆಲ್ಲ ಜಿಲ್ಲಾ ಅಧ್ಯಕ್ಷ ಮಾಡ್ಕೊಂಡಿದೆ. ತನಗೆ ಬಹುಪರಾಕ್ ಅಂತ ಹೇಳ್ಕೋದ್ರ ಸಲುವಾಗಿ ಇವತ್ತು ವಿಜೇಂದ್ರ ಬೊಮ್ಮಾಯರ್ ಮನೆಗೆ ಹೋದ್ರು, ಸದಾನಂದ ಗೌಡ್ರ ಮನೆಗೆ ಹೋದ್ರು, ತಮೀರ್ ಕುಮಾರ್ ಮನೆಗೆ ಹೋದ್ರು, ಎಲ್ಲರಿಗೂ ಹೋಗಿ ತನ್ನ ಕಾರಿನ ಡಿಕ್ಕಿಯಲ್ಲೇ ಶಾಲು, ಬುಕೆ, ಒಳ್ಳೆಯ ಹಣ್ಣುಗಳು, ಬೆಂಗಳೂರಿನ ಲಾಲ್ಬಾಗದಿಂದ ತಂದಂತ ಹಣ್ಣುಗಳು ಸ್ವತಃ ವಿಜೇಂದ್ರ ಚೀಲಗಳು ತಗೊಂಡೋಗಿ ಬೊಮ್ಮಾಯಿ ಅವ್ರಿಗೆ ಹೋಗಿ ಅಲ್ಲಿ ನಾನು ಹಿರಿಯರಾದಂತ ಅಪಾರ ಅನುಭವಗಳಂತ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಂಸದರಾದ ಬೊಮ್ಮಾಯಿಯನ್ನ ಭೇಟಿಯಾಗಿ ಉಭಯ ಕುಶಲೋಪರಿಯನ್ನು ಚರ್ಚೆ ಮಾಡಿ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮತ್ತು ಪಕ್ಷದ ಸಂಘಟನೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು ಹಾಕ್ತಾನೆ. ಅಲ್ಲಿ ಹಿಂದೆ ಒಬ್ಬ ಚೀಲ ನಿಂತಿರ್ತಾನೆ. ಅವ್ನ 4-5 ಚೀಲಗಳದಾವ ವಿಜೇಂದ್ರ ಅಣ್ಣ. ವಿಜೇಂದ್ರಿಗೆ 2 ವರ್ಷ ಆಯ್ತು. ಒಂದು ಸನ್ಮಾನ ಮಾಡಿರುತ್ತೆ. ನಾನು ಎಲ್ಲ ಸನ್ಮಾನ ತರಿಸಲ್ಲ ಅಂತ ಬೊಮ್ಮಾಯಿ ಇರತ್ತ. ಇಲ್ಲ ನಾವೆಲ್ಲ ರೆಡಿ ವಿಜೇಂದ್ರ ಡಿಕ್ಕಿಯಲ್ಲಿ ತಗೊಂಡ್ ಬಂದಿದ್ವಿ. ಹೌದಾ, ನಾನು ಈ ಮೀಡಿಯಾದ ಮುಂದೆ ಏನ್ ಅಲ್ಲಿಗೆ ಬರುದಿಲ್ಲ ಅಲ್ಲ ಪಾಪ. ಅದಕ್ಕೆ ಬೊಮ್ಮಾಯಿ ಒಂದ್ ಶಾಲ ಹಾಕ್ತಾರ, ಹಾರ ಹಾಕ್ಸಾರಿ. ಅವು ವಿಜೇಂದ್ರನ ಹಾರನೆ. ಅದೇ ಬುಕ್ಕೆ ವಿಜೇಂದ್ರನ ಬುಕ್ಕೆ ಕೊಟ್ಟು 2 ವರ್ಷ ಪಕ್ಷ ಸತ್ಯಾನಾಶ ಮಾಡಿದ್ವಿ, ಹಾಳು ಮಾಡಿದ್ವಿ, ಅಯೋಗ್ಯ ಅಂತ ಮನಸ್ಸಿನಲ್ಲಿ ಅನ್ಕೊಂಡು ಕಾಂಗ್ರ್ಯಾಚುಲೇಷನ್ 50 ವರ್ಷ ಆಯ್ತು, ಬುದ್ಧಿ ಬರ್ಲಿಲ್ಲ ಮನಸ್ಸಿನಾಗ ಅನ್ಕೊಂಡು ವಿಜೇಂದ್ರ ಅವರ ಕಾರ್ಯವೈಖರಿ ಬಗ್ಗೆ ಮುಕ್ತವಾಗಿ ಪ್ರಶಂಸಿಸಿದ ಬೊಮ್ಮಾಯಿ ಅವರು ಬಳಿ ಮೀಡಿಯಾದಾಗ ಬಂದ್ರು. ಮೀಡಿಯಾದವ್ರು ಅದನ್ನ ಹುಡುಕೋದ್ ಸಂಜೆ ತನ ಹುಡುಕ್ತಾರೆ. ನಮ್ಮ ವಿಜೇಂದ್ರ ಬೊಮ್ಮಾಯಿ ಭೇಟಿ, ಬಿಜೆಪಿಯಲ್ಲಿ ಎಲ್ಲ ಸಮಸ್ಯೆಗಳ ನಿವಾರಣೆ, ಮತ್ತೆ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಹೊಡಿತೀವಿ. ಮರ್ದಿವ್ಸ ನಮ್ಮಂತವ್ರು ಬಂದ್ ಹೇಳೋದ್ ಮತ್ತೆ ಡಮ್ ಆಗ್ತದೆ. ಮತ್ತೆ ಮರ್ದಿವ್ಸ ಮತ್ತೊಬ್ಬ ಡಮ್ ಆಗ್ತದೆ. ಇದು ಡಮ್ಮ ಇರ್ತೇ ಬಿಜೆಪಿ ಅಂತ. ಬಿಜೆಪಿ ಸಂಘಟನೆ ಇಲ್ಲ, ಕಾರ್ಯಕರ್ತರ ರಕ್ಷಣೆ ಮಾಡೋರಿಲ್ಲ, ಹಿಂದೂಗಳ ಮೇಲೆ ಆಗ ದೌರ್ಜನ್ಯ ಕೇಳೋರಿಲ್ಲ. ಎಲ್ಲಾ ಕಾಂಗ್ರೆಸ್ನ ಜೊತೆಗೆ ಅಡ್ಜಸ್ಟ್ಮೆಂಟ್ ಆಗಿ, ಸಿದ್ದರಾಮಯ್ಯ ಜೊತೆಗೆ ಅಡ್ಜಸ್ಟ್ಮೆಂಟ್ ಆಗಿ, ಡಿ ಕೆ ಶಿವಕುಮಾರ್ ನೋಡಿ ಅಡ್ಜಸ್ಟ್ಮೆಂಟ್ ಆಗಿ ತಮ್ಮ ಕ್ಷೇತ್ರದ ಕೋಟ್ಯಾಂತರ ರೂಪಾಯಿ ಕೆಲಸ ಮಾಡ್ಕೊಂಡು ನಮ್ಮ ಹಳಿ ಫೈಲ್ಗಳನ್ನ ಯಾವ ಮುಟ್ಟಬೇಡ್ರಿ, ನಿಮ್ಮ ಫೈಲ್ಗಳನ್ನ ನಾವು ಮುಟ್ಟುದಿಲ್ಲ, ನಮ್ಮ ಫೈಲ್ಗಳನ್ನ ನೀವು ಮುಟ್ಟಬೇಡ್ರಿ, ನಮ್ಮ ಅಪ್ಪನ ಮಾಡಿದ ನಕಲಿ ಸಹಿಗಳನ್ನ ಹೊರಗೆ ತರಬೇಡ್ರಿ, ನಮ್ಮ ಅಪ್ಪನ ಪೋಕ್ಸೋ ಇದನ್ನ ಹೆಂಗಾದ್ರು ಮಾಡಿ ಬಚಾವ್ ಮಾಡಿ ಬಿಟ್ರೆ ಕರ್ನಾಟಕ ಬಿಜೆಪಿಯಲ್ಲಿ ಇದು ನಡೆದಿಲ್ಲ. ಅದಕ್ಕನೆ ನಿನ್ನೆ ಪಕ್ಷದ ನಿಷ್ಠಾವಂತರು, ನೀವು ಭಿನ್ನಮತಿ ರೈತರು ಏನ್ ಮಾಡೋದು ನಡೆಯೋದಾರೆ, ಪಕ್ಷದ ನಿಷ್ಠಾವಂತರು ರಮೇಶ್ ಜಾರಕಿಹೊಳಿ ಅವರು, ಬ್ರಿಜೇಶನ್ ಅವರು, ಹರೀಶ್ ಅವರು ಎಲ್ಲರೂ ಕೂಡಿ ಈ ವಿಜೇಂದ್ರನ ಇಳಿಸದೆ ಹೋದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಇವರೇನೋ ಬಿಹಾರ್ನಾಗ ಬಂದ್ ಕೂಡಲೇನೆ ನಾವು ಬಂದ್ಬಿಟ್ಟೆ ತಿಳ್ಕೊಂಡ. ಬಿಹಾರ್ನಾಗ ಬರ್ಬೇಕಾದ್ರೆ ಅಲ್ಲಿ ಒಬ್ಬ ನಿತೀಶ್ ಕುಮಾರ್ ಅನ್ನೋ ಪ್ರಾಮಾಣಿಕ ವ್ಯಕ್ತಿ, ಕುಟುಂಬ ರಾಜಕಾರಣ ಮಾಡಲಾರದ ವ್ಯಕ್ತಿ ಇದ್ದಿದ್ರಿಂದ ಬಿಹಾರದಲ್ಲಿ ಬಿಜೆಪಿ ಮತ್ತು ಅಲಯನ್ಸ್ ಮತ್ತು 7 ಪಕ್ಷಗಳು ಕೂಡಿ ಮಾಡಿ ಬಂದಾವು. ಕರ್ನಾಟಕದಲ್ಲಿ ಇಂಥ ಭ್ರಷ್ಟ ಕುಟುಂಬ ಇದ್ರೆ ಯಾವ ಕಾಲಕ್ಕೂ ಬಿಜೆಪಿ ಅಧಿಕಾರ ಸಾಧ್ಯವಿಲ್ಲ. ಕರ್ನಾಟಕದಲ್ಲಿ ನಿತೀಶ್ ಕುಮಾರ್ ಆಗ್ಬೋದಲ್ಲ? ಯಾರ ನಾವ್ ನಿತೀಶ್ ಕುಮಾರ್ ನಾವೇ ನೋಡ್ರಿ, ನಾವ್ ಯೋಗಿ ಆದಿತ್ಯನಾಥ್ ಆಗ್ಬಿಟ್ಟೈತಿ. ನಿತೀಶ್ ಕುಮಾರ್ ಸಾಫ್ಟ್ ಇಲ್ಲ. ನಮ್ಮದು AK ಪಾರ್ಟಿಷನ್. ನಿತೀಶ್ ಕುಮಾರ್ ಒಳ್ಳೆಯವರು, ಯಾಕಂದ್ರೆ ನಿತೀಶ್ ಕುಮಾರ್ ಜೊತೆಗೆ ನಾವು ರೈಲ್ವೆ ರಾಜ್ಯ ಮಂತ್ರಿ, ಅವ್ರ ಕ್ಯಾಬಿನೆಟ್ ಇದ್ರು, ನಾನು ರಾಜ್ಯ ಮಂತ್ರಿ. ಒಳ್ಳೆಯ ಪ್ರಾಮಾಣಿಕ, ಒಳ್ಳೆಯ ಆಡಳಿತಗಾರ ಮತ್ತು ಕುಟುಂಬ ರಾಜಕಾರಣ ಮಾಡಿದ್ರೆ ಆ ರೀತಿ ಒಂದು ಜನರ ವಿಶ್ವಾಸ ಸಿಕ್ತು. ಅದೇ ರೀತಿ ನಾನು ಕೇಂದ್ರ ಬಿಜೆಪಿ ಹೈಕಮಾಂಡ್ ಹೇಳ್ತೀನಿ, ಸಿದ್ದೇಶ್ವರ ಅಂತವ್ರನ್ನ ಯಾವ ಯಡಿಯೂರಪ್ಪಗೆ ಕಾರಿಗೆ ಪೆಟ್ರೋಲ್ ಹಾಕ್ಲಾಕಿ ಪರಿಸ್ಥಿತಿ ಇರಲಿಲ್ಲ. ಅವಾಗ ಏನಾದರೂ ಕರ್ನಾಟಕದಲ್ಲಿ ಎಲ್ಲೇ ಚುನಾವಣೆ ನಡೆದ್ರೆ ಸಿದ್ದೇಶ್ವರನೇ ಹಣಕಾಸಿನ ಸಹಾಯ ಮಾಡದಂತ ಮೊದಲ ಕುಟುಂಬ ಮಲ್ಲಿಕಾರ್ಜುನಪ್ಪನವರು. ಇವತ್ತು ಯಡಿಯೂರಪ್ಪ ಎಷ್ಟು ಬೆಳೀಲಿಕ್ಕೆ ಕಾರಣ ಮೊದಲ ಮೂಲಭೂತ ಶ್ರೀ GM ಸಿದ್ದೇಶ್ವರ ಪೂಜ್ಯ ತಂದೆಯವರಾದಂತ ಮಲ್ಲಿಕಾರ್ಜುನಪ್ಪನವರು.
ಅವರೊಬ್ಬ ದೇವರ ಸಮಾನವಾದಂತ ವ್ಯಕ್ತಿ. ಯಾಕಂದ್ರೆ ನಾನು ಅವ್ರು ಕೂಡಿ ಎಂಪಿ ಇದ್ದೀವಿ. ಅವ್ರು ಪಾಪ ಇವರಿಗೆಲ್ಲಾ ಸಹಾಯ ಮಾಡುದು. ಆದ್ರೆ ಇವತ್ತು ವಿಜಯೇಂದ್ರ ಯಡಿಯೂರಪ್ಪ ಶ್ಯಾಮನೂರ್ ಕುಟುಂಬ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಶಿವಮೊಗ್ಗದಲ್ಲಿ ರಾಘವೇಂದ್ರ ಬರಬೇಕು, ದಾವಣಗೆರೆಯಲ್ಲಿ ಅವ್ರ ಸೊಸೆ ಬರಬೇಕು ಶ್ಯಾಮನೂರ್ ಒಪ್ಪಂದ ಮಾಡ್ಕೊಂಡು ಶ್ಯಾಮನೂರ್ ಶಿವಶಂಕರಪ್ಪ ಅವರು ಶಿವಮೊಗ್ಗಕ್ಕೆ ಹೋದಾಗ ಹೇಳ್ತಾರೆ, ರಾಘವೇಂದ್ರ ಬಹಳ ಕೆಲಸ ಮಾಡಿ ಅವ್ನಿಗೆ ಓಟ್ ಹಾಕತ್ ಹೇಳ್ತಾರೆ. ಇವ್ ರಾತ್ರಿ ಯಡಿಯೂರಪ್ಪ ಬಂದು ಅವ್ರ ಮನೆಗೆ ಊಟ ಮಾಡಿ ಹೇಳ್ತಾನೆ, ನಾವ್ ಏನಾದ್ರು ಮಾಡಿದ್ರೆ ನಮ್ಮ ಕೆಲವೊಂದು ಕ್ಯಾಂಡಿಡೇಟ್ಗಳು ಹೋದಾಗ ದಾವಣಗೆರೆಯಲ್ಲಿ ಅವಕ್ಕೆಲ್ಲ ಸ್ವಲ್ಪ ದುಡ್ಡು ಹೋಗ್ಬಿಡ್ರಿ, ಅವ್ರು ತಿಂದು ನಿಮ್ಗೆ ಪರವಾಗಿ ಮಾಡ್ತಾರೆ ಸಿದ್ದೇಶ್ವರ ತೋಲ್ಬೋದು. ಇವತ್ತ ದೇಶದಲ್ಲಿ ಇಂಥ ಸೋಲಿಸದಂತ ಕರ್ನಾಟಕದಲ್ಲಿ 5-6 ಲೋಕಸಭೆಗಳು ಗೆದ್ದಿದ್ರೆ ಇವತ್ತು ನಾವು ನಿತೀಶ್ ಕುಮಾರ್ ಪಾರ್ಟಿ ಮೇಲೆ, ಚಂದ್ರಬಾಬು ನಾಯ್ಡು ಪಾರ್ಟಿ ಮೇಲೆ ಡಿಪೆಂಡ್ ನರೇಂದ್ರ ಮೋದಿ ಅವರು ಆಗ್ತಿರ್ಲಿಲ್ಲ. ಇನ್ನೂ ಗಟ್ಟಿ ಆದಂತ ನಿರ್ಣಯ ತಗೊಳಿಕ್ಕೆ ನರೇಂದ್ರ ಮೋದಿ ಕಾರಣ ಆಗ್ತೈತಿ. ಆ ದುರ್ದೈವನಂದ್ರೆ ಇವತ್ತು ಅಲ್ಲಿಯೂ ಅಲಯನ್ಸ್ ಪಾರ್ಟಿ ಆಗಿದ್ರಿಂದ ಕೆಲವೊಮ್ಮೆ ಹ್ಯಾಂಗ ಕಾಶ್ಮೀರ 370, ಇವತ್ತು ತ್ರಿಬಲ್ ತಲಾಖ್, ಅಯೋಧ್ಯೆ ರಾಮ ಮಂದಿರ ಆಗ್ತಿತ್ತು. ಈಗ ಅದೇ ರೀತಿ ಇನ್ನೂ ಕಾನೂನು ಬರ್ಬೇಕಾಗಿದೆ. ಇವತ್ತು ಸಮಾನ ನಾಗರಿಕ ಸಮಿತಿ ಬರ್ಬೇಕಾಗಿದೆ, ಎಲ್ಲರಿಗೂ ಒಂದೇ ಕಾನೂನು. ಅಲ್ಲಿಂದ ಇವತ್ತು ಏನು ಯಾವುದೇ ಇದನ್ನ ದೇಶದಲ್ಲಿ ಎಲ್ಲರಿಗೂ ಫ್ಯಾಮಿಲಿ ಪ್ಲಾನಿಂಗ್ ಬರ್ಬೇಕಾಗಿದೆ. ಒಂದೇ ಲಗ್ನ ಆಗೋಕು 2 ಮಕ್ಕಳು ಹಿಡಿಬೇಕಂತ ಪೂರ್ತಿ ಮೆಜಾರಿಟಿ ಮಾಡ್ತೀವಿ. ದುರ್ದೈವ ಎಂತ ವಿಜಯೇಂದ್ರ ಅಂತ ಯಡಿಯೂರಪ್ಪ ಅಂತ ಅಡ್ಜಸ್ಟ್ಮೆಂಟ್ ಇಂದ ಕರ್ನಾಟಕದಲ್ಲಿ ಹಾಳಾಯ್ತು. ಉತ್ತರ ಪ್ರದೇಶದಲ್ಲಿ ಅಲ್ಲಿ ತಪ್ಪು ನಿರ್ಣಯ ಮಾಡಿ ಅಲ್ಲಿ ಹಾಳು ಮಾಡ್ತಾರೆ. ಇವತ್ತು ನರೇಂದ್ರ ಮೋದಿ ಅವರು ಈ ಅಲಯನ್ಸ್ ಗಳ ವಿಶ್ವಾಸ ಮೇಲೆ ನಡಿಬೇಕಾದ ಪರಿಸ್ಥಿತಿ ನಿರ್ಮಾಣಕ್ಕೆ ಈ ಯಡಿಯೂರಪ್ಪ ಮತ್ತು ಅವನ ಮಗನ ಪಾತ್ರ ದೊಡ್ಡದಿದೆ. ಸರ್, ಈಗ ನಿನ್ನೆ ಮೀಟಿಂಗ್ ಆಯ್ತಲ್ಲ, ಅವ್ರಿಗೆ ನೀವೇನೋ ಸಲಹೆ ಕೊಟ್ಟಿಗೆ? ನೋಡ್ರಿ, ಅವ್ರೆಲ್ಲ ಸಾಕಾಕ ಅನುಭವಿಗಳ ಅವ್ರಿಗೆ ಸರಿಯಾಗಿ ಕೊಡೋಟ ದೊಡ್ಡವನ ಅಲ್ಲ. ಅಲ್ಲಿ ಸೇರಿದಂತವ್ರು ಎಲ್ಲಾರು ಅವರು ಪಕ್ಷ ಕಟ್ಟದಾರ. ಒಂದ್ ವೇಳೆ ರಮೇಶ್ ಜಾರಕಿಹೊಳಿ 17 ಜನ ಶಾಸಕರಿಗೆ ಕೊಡದೇ ಇದೆ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಿದ್ರು. ಡೆಲ್ಲಿಗೆ ರಮೇಶ್ ಜಾರಕಿಹೊಳಿ ಅವ್ರನ್ನ ಇವತ್ತು ಯಾವ ರೀತಿ ಅವಮಾನ ಮಾಡೋದು ಇಲ್ಲಿ ಜಗತ್ತಿಗೆ ಗೊತ್ತದ. ಅವ್ರು ಮಾಡಿದಂತಹದ್ದು ಏನು ಸಿಡಿ ಪ್ರಕರಣದಲ್ಲಿ ವಿಜಯೇಂದ್ರದ್ದು ಪಾತ್ರ ದೊಡ್ಡ ಬಹುಮುಖ್ಯ ಪಾತ್ರ ಅದರಾಗೂ ಇದೆ ಅಂತ ಹೇಳಿ ಎಲ್ಲಾ ಕಡೆನೂ ಶ್ರುತಿ ಇದೆ. ಇಂತ ಹಲ್ಕ ಕೆಲಸ ಮಾಡೋ ಒಬ್ಬ ರಾಜ್ಯಾಧ್ಯಕ್ಷ ಆಗಿದ್ದು ಬಿಜೆಪಿ ದುರಂತ ದುರ್ದೈವ ಮತ್ತು ನಮ್ಮ ರಾಜ್ಯದ ಕಾರ್ಯಕರ್ತರ ಅತ್ಯಂತ ದೌರ್ಭಾಗ್ಯದ ದಿನಗಳು ಈ ರಾಜ್ಯದಲ್ಲಿ ಎಲ್ಲ ನಾಯಕ ಅವ್ರು ಹೋಗ್ಬೋದು, ಅವ್ರು ಬಿಜೆಪಿ ಒಳಗದಾರ, ಅವ್ರು ಹೋಗ್ಬೋದು, ಅವ್ರಿಗೆ ಅಧಿಕಾರ ಇದೆ. ನಾನು ಬಿಜೆಪಿಯಲ್ಲಿ ಇಲ್ಲ. ನೀವೇ ಅಂತ ಹೇಳಿ ಸೂತ್ರಧಾರ ನೋಡ್ರಿ, ಈಗ ಡಿ ಕೆ ಶಿವಕುಮಾರ್ ಸೂತ್ರಧಾರ ವಿಜಯೇಂದ್ರನ ಡಿ ಕರ್ಕೊಂಡು ವಿಜಯೇಂದ್ರ ಏನ್ ಹೇಳ್ಸಾನ, ಡಿ ಕೆ ಶಿವಕುಮಾರ್ ಕೂಡ 50-40 MLA ಬರ್ತಾರೆ, ನಾವು ಆ ಭ್ರಷ್ಟನ ಜೊತೆಗೆ ಸರ್ಕಾರ ಮಾಡ್ತೀವಿ, ಅದಕ್ಕೆ ನನಗೆ ಇನ್ನೊಂದು ಅವರಿಗೆ ಮುಂದುವರ್ಸಗತ್ತ ಹೇಳಿ ಕೈಕಾಲು ಹಿಡ್ಕೊಂಡು ಬರ್ತಾನೆ. ಅವ್ರಪ್ಪ ಹೋಗಿದ್ದ ಮನೆ ಯಡಿಯೂರಪ್ಪ ದಿಲ್ಲಿಗೆ ಹೋಗಿ ಏನ್ ಮಾಡಿ ಬಂದ, ಏನಾದ್ರು ಮಾಡಿ ನನ್ನ ಮಗನ ಅಧ್ಯಕ್ಷ ಮುಂದುವರ್ಸಲಿ, ಇಲ್ಕಂದ್ರೆ ನಾನು ಸಾಯ್ತೇನೆ, ನನಗೆ BP ಹೆಚ್ಚಾಗಿದೆ, ಶುಗರ್ ಹೆಚ್ಚಾಗಿದೆ ನಾಟಕ ಮಾಡಿ ಬಂದ. ಆದ್ರೆ ಯಾರು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಪಾಪ. ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳ ಬಗ್ಗೆ ನೀವೇನಾದ್ರು ಕೂಡ PM ಈಗ ಡಿಸ್ಟಿಕ್ ಅಲ್ಲಿ ಇವ್ರನ್ನ ದೇಶ ಸ್ವಲ್ಪ ಕಾರಣ ಅವರಾಗಿಲ್ಲ. ಹೌದ್ರಿ, ಯಾಕೆ ಅವ್ರನ್ನ ಉಚ್ಚಾಟನೆ ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ನೋಡ್ರಿ, ಅಂತವ್ರದೇ ಒಂದು ತಂಡ ಇಡೀ ರಾಜ್ಯದಲ್ಲಿ ತಯಾರಾಗ್ಬಿಟ್ಟು ಆ ವಿಜಯೇಂದ್ರ ಯಾರು ಇರ್ತಾರ ನೋಡ್ರಿ, ಯಾರು ಬೊಮ್ಮಾರಿ ನಿಂದಿರ್ತಾರ, ಅಶೋಕ್ ನಿಂದಿರ್ತಾರ, ಯಾರು ನಿಂದಿರ್ತಾರ, ತಮ್ಮೇಶ್ ಗೌಡ, ಪ್ರೀತಮ್ ಗೌಡ, ರುದ್ರೇಶ, ಅವನೊಬ್ಬ ಶರಣಪ್ಪ, ಏನೋದ ನಾವೊಬ್ಬ, ಒಂದ್ 4-5 ಮಂದಿ ಚೀಲಗಳು ಬಿಟ್ರೆ ಯಾರು ಸೀನಿಯರ್ ಗಿಡಗಳು ಅವ್ರ ಜೊತೆ ನಿಲ್ಲಕ್ಕೂ ತಯಾರಿ. ನೀವು ಮನೆಗೆ ಹೋಗಿ ಯಾಕೆ ಕೊಡ್ಲಕತ್ತಾನೆ, ಅವನಿಗೆ ಗೊತ್ತಾಗಿದೆ ಇವೆಲ್ಲ ಚೀಲಗಳಿಂದ ಹಾಳಾಗ್ತಾನೆ. ಈಗ ಪ್ರೀತಮ್ ಗೌಡಂತೆ ಉದಾಹರಣೆ ಹೇಳ್ತಾನೆ, ಅವನಿಗೆ ನಾಳೆ JDS ಅಲಯನ್ಸ್ ಆದ್ರೆ ಹಾಸನ ಟಿಕೆಟ್ ಸಿಗುದಿಲ್ಲ, ಅವನು ಬಿಜೆಪಿಯಲ್ಲಿ ಉಳಿತಾನ, ಕಾಂಗ್ರೆಸ್ ಹೋಗ್ಬೇಕಂತ ಈಗಲೇ ಅಡ್ಜಸ್ಟ್ಮೆಂಟ್ ಮಾಡ್ಯಾಕ. ಅವ ಬಂದು ಇಲ್ಲಿ ಹೇಳ್ತಾನ ದಾವಣಗೆರೆಯಲ್ಲಿ, ನಾನು ನೀವು ಹೇಳಿದಲ್ಲಿ ಟಿಕೆಟ್ ಕೊಡ್ಸ್ತೇನೆ, ಒಂದೇ ಟಿಕೆಟ್ ಗತಿ ಇಲ್ಲ, ಇವರಿಗೆ ಟಿಕೆಟ್ ಕೊಡಿಸ್ತೀನಿ ಅನ್ನೋಷ್ಟು ಒಬ್ಬ ಪ್ರಧಾನ ಖಾತೆ ತಗೊಂಡು ಬಿಜೆಪಿ ಅಂತ ಉದ್ದಾರತ್ತೆ. ಒಂದ್ ವರ್ಷದಿಂದ ಹೇಳ್ತಿರ್ತಾರೆ ವಿಜಯೇಂದ್ರ ಬದಲಾವಣೆ ಆಗ್ತಾರಂತ ನಿಮ್ ಟೀಮ್ನವರು. ಹೇಳಿಲ್ಲಪ್ಪ, ಅಲ್ಲ ಹೇಳ್ತಿದಾರೆ, ನಾವು ಬದಲಾವಣೆ ಆಗದಿದ್ರೆ ನಿಮ್ ನಡೆ ಏನಂತ ಹೇಳಿ ಮುಂದೆ. ನಾನ್ ಬದಲಾವಣೆ ಆಗ್ತಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೋದಿಲ್ಲ. ಏನ್ ಮಾಡ್ಕೊಂಡ್ರೆ ಏನ್ ಮಾಡೋದು ಮಾಡಿದ್ವಿ, ನಮ್ಗೆ ಶಕ್ತಿ ತೋರಿಸ್ತೀವಿ, ಬರ್ತೀವಿ JCB ಪಕ್ಷ ತಿಳಿಯಲ್ಲ,
ಯಾರು ನಿಷ್ಠಾವಂತ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ನಾಗ ಅದಾರ, ಹಿಂದುತ್ವ ಪರವಾಗಿದ್ದಾರ ಅವ್ರನ್ನು ಕರ್ಕೊಳ್ತೀವಿ. ಬಿಜೆಪಿ ಒಳ್ಳೆ ಒಳ್ಳೆ ಕ್ಯಾಂಡಿಡೇಟ್ಗಳನ್ನ ಅನ್ಯಾಯ ಮಾಡಿದ್ರೆ ಅವ್ನು ಕರ್ಕೊತೀವಿ. ಸರ್ ಈಗ ಜೆಡಿಎಸ್ ನ ಒಳ್ಳೆಯವ್ರನ್ನ ಕರ್ಕೊತೀವಿ. ಜೆಸಿಬಿ ಪಕ್ಷದ ಬಗ್ಗೆ ಸರ್ ಈಗ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಜೆ ಎಂ ಸಿದ್ದೇಶ್ವರ ಅವ್ರ ಜೊತೆ ಏನೋ ಚರ್ಚೆ ಮಾಡಿದಾರೆ ಸರ್. ಅವರು ನಿಷ್ಠಾವಂತ ಅವರು ಬಿಜೆಪಿ ನಿಷ್ಠಾವಂತರದಾರ. ನಾ ನಮ್ಮ ಸ್ವಂತ ಬಲದ ಮ್ಯಾಗ ಕಟ್ತೇವೆ. ಸರ್ ಈಗ ಅಧ್ಯಕ್ಷರು ಬದಲಾವಣೆ ಆಗ್ಲಿ ಅಂದ್ರೆ ಅವ್ರು ಏನಾದ್ರು ಬರ್ತಾರೆ ಹೇಗೆ ಅಂತ ಯಾವ ಚರ್ಚೆ ಮಾಡಿಲ್ಲ. ಅವ್ರೇನ್ ಬರ್ತೀನಂತ ಎಲ್ಲಿ ಹೇಳಿಲ್ಲ. ಅವ್ರು ಹೇಳಿಕೆ ಕೊಟ್ಟಾರ, ನಾವ್ ಬರೋದಿಲ್ಲ. ಯತ್ನಾಳ್ ಜೊತೆಗೆ ನಾವು ಇರೋದಿಲ್ಲ. ಕುಮಾರ್ ಬಂಗಾರಪ್ಪ ಹೇಳಿಕೆ ಕೊಟ್ಟಾರ, ರಮೇಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಾರ, ಸಿದ್ದೇಶ್ವರ ಹೇಳಿಕೆ ಕೊಟ್ಟಾರ. ಅದಕ್ಕೆ ನಾ ಏನು ಅವ್ರಿಗೆ ಒತ್ತಾಯ ಮಾಡುದಿಲ್ಲ, ಪ್ರೆಷರ್ ಮಾಡುದಿಲ್ಲ. ನನ್ನವ ಸಂಘಟನೆ ಕರ್ನಾಟಕದಲ್ಲಿ ಹಿಂದೂ ಪರ ಸಂಘಟನೆ ಅದೇ ಐತಿದೆ. ಯಾರು ನೀವು ನಿರೀಕ್ಷೆ ಮಾಡಲಾರದ ರೀತಿಯಲ್ಲಿ ಫಲಿತಾಂಶ ಈ ರಾಜ್ಯದಾಗ ಬರ್ತದೆ. ಅವಾಗ ಒದ್ದಾಡ್ಬೇಕಾಗ್ತದೆ ಬಿಜೆಪಿ. ಅಲ್ಲಿಂದ ಹಿಂದುತ್ವದ ಗಟ್ಟಿ ಧ್ವನಿಯಾಗಿ ನಾವು ಹೊರಗೆ ಬಂದೀವಿ. ನಮ್ದೇ ಬಹುಮತ ಆಯ್ತಂದ್ರೆ ನಾವೇನು ಮತ್ತೊಬ್ರು ಬೆಂಬಲ ಕೇಳುದಿಲ್ಲ. ನಮ್ದೇ ಸರ್ಕಾರ ಆಗ್ಬೇಕಾದ್ರೆ ಒಂದಿಟ್ಟು ಬೆಂಬಲ ಬೇಕಾದ್ರೆ ಬಿಜೆಪಿ ಕೇಳ್ತೀವಿ, ಇಲ್ಕಂದ್ರೆ ಎನ್ಡಿಎ ಭಾಗವಾಗಿ ನಾವು ನರೇಂದ್ರ ಮೋದಿ ಅವ್ರ ಪರವಾಗಿದ್ದೀವಿ. ನಿಷ್ಠಾವಂತ ಬಿಜೆಪಿಯ ನಾಯಕರು, ರಾಷ್ಟ್ರೀಯ ನಾಯಕರದಲ್ಲ, ಅವ್ರ ಪರವಾಗಿದ್ದೀವಿ. ಅದ್ರ ಜೊತೆಗೆ ಯೋಗಿ ಆದಿತ್ಯನಾಥ್ ಪರವಾಗಿ ನಾವೆಲ್ಲ ಮೋದಿ ಅವರ ಪರವಾಗಿ. ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದಾರೆ, ಬಿಜೆಪಿ ಆಗ್ತಾರ ಅಂತ ಹೇಳಿ ಮಾಹಿತಿ ಇಲ್ಲ. ಶಿಫ್ಟ್ ಯಾವಾಗ ಆಗ್ತಾರ ನಾ ಭವಿಷ್ಯ ಹೇಳಿನಲ್ರಿ. ಇವ್ರ ಇಟ್ಟು ಗಲಾಟೆ ಮಾಡಿದ್ರ ಡಿ ಕೆ ಶಿವಕುಮಾರ್ ಆಗುದಿಲ್ಲ, ಸಿದ್ದರಾಮಯ್ಯ ಮುಂದೆ ಬರೀದಿಲ್ಲ. ಹೊಸ ಕಾಯ್ದೆ ಕೇಳಿನಿ, ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರು ಪಾಪ ಕೂತ್ ಬಿಟ್ಟಾರ. ನನ್ನ ಹೆಸರು ಯಾರು ಹೇಳಲಾಗ್ಯಾರ, ನಾ ಹೆಂಗ್ ಮಾಡ್ಲಿ. ಅಲ್ಲಿಂದ ಕೆಲವೊಂದ್ ಮಂದಿ ಇಲ್ಲ ಸರ್, ಯಾವುದೇ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಮುಂದುವರಿಬಾರ್ದು, ನೀವು ಬೇಕಾದ್ರೆ ಆಗಲಿ ಅಂತ ಹೇಳಿ ಕೆಲವು ಮಂದಿ ಸ್ಟಾರ್ಟ್ ಮಾಡಿ ಹೊರದ್ರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಮುಂದುವರಿತಾರ. ಇಲ್ಲ ಅಂದ್ರೆ ಖರ್ಗೆ ಅವ್ರು ಆಗ್ತಾರೆ, ಬಿಡೋದಿಲ್ಲ ಸರ್ ಅವ್ರು ಬರ್ತಾರೆ. ಸಿದ್ದರಾಮಯ್ಯನವರು ಕುರ್ಚಿ ಖಾಲಿ ಮಾಡೋದು ಸಾಧ್ಯ ಇಲ್ಲ. ಅವ್ರ ಹಿಂದೆ ಶಾಸಕರ ಬೆಂಬಲ ಇದೆ. ವಿಜಯೇಂದ್ರನ ಅತ್ಯಂತ ಆತ್ಮೀಯ ಗೆಳೆಯ ಮತ್ತು ಅವ್ರು ಕೊಟ್ಟಂತ ಭಿಕ್ಷೆಯಿಂದ ಶಿಕಾರಿಪುರದ ಶಾಸಕನಾದಂತ ವಿಜಯೇಂದ್ರ ಏನ್ ಲಗ ಹೊಡೆದ್ರು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರು ಬಿಟ್ಟು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಸ್ಪಷ್ಟ. ಅದಕ್ಕೆ ನಾನು ಹೇಳ್ತೀನಿ, ವಿಜಯೇಂದ್ರ ಏನ್ ಕನಸು ಕಾಣ್ತಾ ಇದ್ದಲ್ಲ ಉಪ ಮುಖ್ಯಮಂತ್ರಿ ಆಗ್ಬೇಕು. ಡಿ ಕೆ ಶಿವಕುಮಾರ್ ಮತ್ತು ವಿಜಯೇಂದ್ರ ಇಬ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಬಿಟ್ರೆ ಕರ್ನಾಟಕದಲ್ಲಿ ಗಾಳಿ ಗಿಡ ಏನ್ ಅದಾವಲ್ಲ ಎಲ್ಲಾ ಸಹಿತ ಖರೀದಿ ಮಾಡ್ತಾರೆ. ನೀವು ಗಾಳಿ ಸಹಿತ ಉಸಿರ್ಬೇಕಾದ್ರೆ ನಾವು ಟ್ಯಾಕ್ಸ್ ತುಂಬಬೇಕು. ಇಷ್ಟು ತಗೊಂಡಿ ಇಷ್ಟು ಟ್ಯಾಕ್ಸ್ ತುಂಬಬೇಕು ಅನ್ನೋಂತ ಕಾನೂನು ಬರ್ತದೆ. ಯಾಕಂದ್ರೆ ಭ್ರಷ್ಟಾಚಾರ ಮಾಡ್ಬರ್ತಾರೆ. ಏನು ಉಳಿಸೋದಿಲ್ಲ, ಯಾವ ಜಮೀನು ಉಳಿದಿಲ್ಲ, ಯಾವ ನದಿ ಉಳಿದಿಲ್ಲ, ಯಾವ ಗುಡ್ಡಗಾಡು ಉಳಿದಿಲ್ಲ. ಯಾಕಂದ್ರೆ ಕನಕಪುರ ಸ್ವಚ್ಛ ಆಗೈತೆ, ಹಂಗ ಇಡೀ ರಾಜ್ಯನೇ ಮಾಡಿ